ಚಂಡಿಲ್ವಾ ಇದು ಬರ್ಲಿಕ್ಕೆ ಕೆಲವರೆಲ್ಲ ಗಾಡಿಯಲ್ಲಿ ಹೆಡ್ಲೈಟ್ ಉಂಟಲ್ಲ ಉಪಯೋಗಿಸ್ಬೇಕಲ್ಲ ಎಲ್ಲ ಲೈಟ್ ಹಾಕಿ ಬಿಡುದು ಮೆರವಣಿಗೆ ಹೋಗುವಾಗ. ಆಯ್ತಾಯ್ತಕ್ಕ, ಮುಖ ಬೇರೆ. ನಿನ್ನ ಅಪ್ಪ ಬರ್ಲಿಕ್ಕೆ ಇದೆ, ಚಿರತೆ ಅದು. ನಾನು ಹಾಗೂ ಕಿಯಾರ ಹೊರಟಿದ್ದೇವೆ ಒಂದು ಸ್ಪೆಷಲ್ ಪರ್ಸನ್ ಅನ್ನು ಸಿಗ್ಲಿಕ್ಕೆ. ಇಂಗ್ರೀಡಿಯೆಂಟ್ಸ್ ಹಾಕಿದೆಲ್ಲ ತೋರಿಸಿದ್ರಲ್ಲ, ಮಾರ್ಕೆಟ್ ರೋಡ್ ಅಲ್ಲಿ ಇದ್ದೇವೆ. ಗಟ್ಟೆಯಿಂದ ಎಂತೆಲ್ಲ ತಂದೆ ತೋರಿಸ್ತೇನೆ. ಅಲ್ಲಿ ಕಿಲೋಗೆ 150. ಕಿಯಾರ ಚಾಕ್ಲೇಟ್ ಚಾಟ್ ತಗೊಂಡು ನಾನು ಗಡ್ಬಡ್. ಹೊರಗೆ ಒಳ್ಳೆ ಮಳೆ ಬರ್ತಾ ಉಂಟು. ಮಳೆಗೆ ಅಮ್ಮನ ಸ್ಪೆಷಲ್ ಇವತ್ತು ಜೀಗುಜ್ಜೆ ಹಾಗೂ ಕೋಳಿಯ ಸಾರು. ಜೀಗುಜ್ಜೆ ಹಾಗೂ ಕೋಳಿಯ ಸಾರು ಹಾಗೂ ಜೀಗುಜ್ಜೆ ಫ್ರೈ. ಜೀಗುಜ್ಜೆ ಫ್ರೈ. ಜೋರು ಮಳೆ ಬರ್ತಾ ಉಂಟು. ಸೂಪರ್ ಆದ ಲಂಚ್ ಭೋಜನಕ್ಕೆ ತಿನ್ನುವ, ಟೇಸ್ಟ್ ಮಾಡೋ. ಈ ಗುಜ್ಜೆ 1 ವರ್ಷ ಆದ ಮೇಲೆ ತಿನ್ನುವುದು. ಸೂಡ್ ಭಾರಿ ಟೇಸ್ಟಿ ಉಂಟು. ವೆರಿ ನೈಸ್. ಮಮ್ಮಿ ಒಳ್ಳೆ ಮಾಡ್ತಾರೆ ದಿಗುಜ್ಜೆ ಪದಾರ್ಥ. ಯಾರೆಲ್ಲ ತಿಂದಿದ್ದೀವಿ, ಯಾರೆಲ್ಲ ತಿನ್ನಲಿಲ್ಲ ಕಮೆಂಟ್ ಮೂಲಕ ಹೇಳಿ. ನಾನು ಹಾಗೂ ಕಿಯಾರ ಹೊರಟಿದ್ದೇವೆ ಒಂದು ಸ್ಪೆಷಲ್ ಪರ್ಸನ್ ಅನ್ನು ಸಿಗಲಿಕ್ಕೆ. ನಮ್ಮದೊಬ್ಬರು ಸಬ್ಸ್ಕ್ರೈಬರ್ ಆಂಟಿ ಇದ್ದಾರೆ. ಅವ್ರು ತುಂಬ ಸ್ಟಾರ್ಟಿಗಿಂದ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗೂ ಮೇನ್ ಥಿಂಗ್, ಕಿಯಾರನ್ನು ತುಂಬ ಪ್ರೀತಿ ಮಾಡ್ತಾರೆ. ಸೊ ಅವರಿಗೆ ಕಿಯಾರ ಅಂದರೆ ತುಂಬಾ ಇಷ್ಟ. ದುಬೈಗೆ ಬಂದಾಗ ಸಹ ಅವರನ್ನು ಸಿಗಲಿಕ್ಕೆ ಆಗಲಿಲ್ಲ ನನಗೆ. ಸೊ ಅದಕ್ಕೆ ನಾನು ಹೇಳಿದೆ ಊರಲ್ಲಿ ಸಿಗುವ ಅಂತೀವಿ. ಸೊ ಈಗ ಅವರನ್ನು ಸಿಗಲಿಕ್ಕೆ ಐಡಿಯಲ್ಸಿಗೆ ಹೋಗ್ತಾ ಇದ್ದೇವೆ. ಆಫ್ಟರ್ ಲಾಂಗ್ ಟೈಮ್ ರಿಕ್ಷಾದಲ್ಲಿ ಹೋಗೋದಲ್ಲ ಕಿಯಾ. ಇದು ಮಂಗಳೂರಿನ ಕೋಟ್ ಏರಿಯಾ. ಮಂಗಳೂರಿನ ಡಿಸ್ಟ್ರಿಕ್ಟ್ ಕೋರ್ಟ್. ಮುಟ್ಟಿದೆವು ಐಡಿಯಲ್ಸ್. ಎಲ್ಲಿ ಮಾರ ಐಡಿಯಲ್ಸ್? ಇಲ್ಲಿ ಐಡಿಯಲ್ಸ್. ಥ್ಯಾಂಕ್ ಯು ಹೇಳಿದ್ಯಾ? ಶುಗರ್ ಫ್ರೀ ಎಲ್ಲರದೊಂದು ಗೋಲಿ ಮಾಡಿ. ಕಿಯಾರ ಚಾಕ್ಲೇಟ್ ಚಾಟ್ ತಗೊಂಡು ನಾನು ಗಡ್ಬಡ್. ಹಂಪನಕಟ್ಟೆ ಕಿಯಾರಾಗೊಂದು ರೆಕ್ಕೆ ತಗೊಂಡೆ ಇನ್ನು ಹಾರಲಿಕ್ಕೆ. ಕಿಯಾರಾಗಿ ಲಾಬ್ರ ಅಲ್ಲ, ಮನೆಗೆ ಹೋಗಿ ತೋರಿಸ್ತೇನೆ. ಆಂಟಿಯ ಲೆಕ್ಕದಲ್ಲಿ ಟ್ರೀಟ್. ಹೌದು, ಮಾರ್ಕೆಟ್ ರೋಡಲ್ಲಿ ಇದ್ದೇವೆ. ಒಂದು ರೌಂಡ್ ಹೋಗುವ ಅಂತೇಳಿ ಬಂದದ್ದು. ಮಾವಿನಕಾಯಿ ಸಿಗ್ತದಾ ನೋಡಲಿಕ್ಕೆ ಬಂದದ್ದು. ಹೊಸತಾಗಿ ಕಟ್ಟಿದ ಸೆಂಟ್ರಲ್ ಮಾರ್ಕೆಟ್ ಇನ್ನು ಶಿಫ್ಟ್ ಆಗ್ತದೆ. ಸೆಂಟ್ರಲ್ ಮಾರ್ಕೆಟ್ ಇಲ್ಲಿ ಹೊಸದಾಗಿ ಕಟ್ಟಿದ ಸೆಂಟ್ರಲ್ ಮಾರ್ಕೆಟ್ ಎದುರೇ ಎಲ್ಲ ಕಾಯಿಪಲ್ಯ ಮಾರ್ತಿದ್ದಾರೆ ಆಯ್ತಾ. ಈಗಂತೂ ರೇಟ್ ಕಮ್ಮಿ ಅಂತೇಳಿ ಹೇಳ್ಬೋದು ಈ ಗಾಡಿಯಲ್ಲಿ ಮಾರೋ ಕಾರಣ. ಇನ್ನು ಇದಕ್ಕೇನು ರೇಟ್ ಜಾಸ್ತಿ ಆಗ್ತದೆ. ಫ್ರೂಟ್ಸ್ ಮಾರ್ತಿದ್ದಾರೆ ಇಲ್ಲಿ. ಕೇಳುವ ಆಂಟಿ ನೀಲಮ್ಗೆ. ನೀಲಮ್ಸ್ ಉಂಟು, ಡ್ರ್ಯಾಗನ್ ಫ್ರೂಟ್ಸ್ ಉಂಟು. ಹೇಳುವ ಡ್ರ್ಯಾಗನ್ ಫ್ರೂಟ್ ಹೇಗೆ? 120. ಮತ್ತು ಇದು ಮಾವಿನ ಹಣ್ಣು 1.5 kg 100. 1.5 kg. ಇಲ್ಲೆಲ್ಲ ಕಾಯಿಪಲ್ಯ ಇಟ್ಟಿದ್ದಾರೆ. ಅರಶಿನ ಉಂಟಾ? ಇಲ್ಲ. ಕಾಯಿಪಲ್ಯ ಉಂಟು ಇಲ್ಲಿ. ಕಿಲೋಗೆ 150. ಸಕ್ಕರೆ ಒಳ್ಳೆನಿಲ್ಲ. ಬೇಡ, ಬಾರಿ ಅಪರೂಪ, ಈಗ ಬರೋದೇ ಇಲ್ಲ. ಹೌದು. ಇನ್ನು ತುಂಬ ಗೊತ್ತುಂಟು ಅವ್ರಿಗೆ. ನಾನಾ ತುಂಬ ಫ್ರೂಟ್ಸ್ ಉಂಟು. ಡ್ರ್ಯಾಗನ್ ಫ್ರೂಟ್ ಹೇಗೆ? 2 ಕಿಲೋ ನೀಲಂ ಮಾವಿನ ಹಣ್ಣಿಗೆ 150 rupees ಹಾಗೂ ಡ್ರ್ಯಾಗನ್ ಫ್ರೂಟಿಗೆ 100 rupees 1 kgಗೆ. ಅವರನ್ನು ಸಿಕ್ಕಿ ಎಲ್ಲ ಆಯಿತು. ತುಂಬ ಖುಷಿ ಆಯಿತು ಅವರನ್ನು ಸಿಕ್ಕಿ. ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ ಒಂದು ಒಳ್ಳೆಯ ಪರಿಚಯ ಆಂಟಿ ರೀತಿಯಲ್ಲಿ ಆದರೂ ಒಳ್ಳೆಯ ಆಂಟಿಯ ಪರಿಚಯ ಆದಾಗ ಆಯಿತು. ತುಂಬ ಖುಷಿ ಆಯಿತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆವು. ಐಸ್ ಕ್ರೀಮ್ ಎಲ್ಲ ತಿಂದು. ಇವಳನ್ನಂತೂ ತುಂಬ ಪ್ರೀತಿ ಮಾಡ್ತಾರೆ ಅಲ್ಲ ಮಗ ಅಜ್ಜಿ? ಆಯ್ತು, ಈಗ ನಂತೂರ್ ಜಾಮಲ್ಲಿ ಸ್ಟಕ್ ಆಗಿದ್ದೇವೆ. ಮಳೆ ಇರಲಿ ಬಿಸಿಲು ಇರಲಿ ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈಗೊಂದು ಲೇಡಿ ಆಯ್ತಾ,
ಹೆಂಗಸು ಪೊಲೀಸ್ ಆಫೀಸರ್, ಟ್ರಾಫಿಕ್ ಪೊಲೀಸ್. ಹ್ಯಾಟ್ಸ್ ಆಫ್. ಇವರ ಡ್ಯೂಟಿ ಅಂತೂ ಹೇಳೋದಲ್ಲ ಎಷ್ಟು ಹೆಕ್ಟಿಕ್ ಇರ್ತದೆ. ಬಟ್ ಪಾಪ ಮಳೆ ಇರಲಿ ಬಿಸಿಲಿರಲಿ ಕೆಲಸ ಮಾಡ್ತಿದ್ದಾರಲ್ಲ. ಗಟ್ಟಿಯಿಂದ ಎಂತೆಲ್ಲ ತಂದೆ ತೋರಿಸ್ತೇನೆ. ಅಲ್ಲಿ ಅವನ ಬ್ಯಾಟ್ರಿ ಕಂಪ್ಲೀಟ್ಲಿ ಆಫ್ ಆಯಿತು, ಅದಕ್ಕೆ ತೋರಿಸ್ಲಿಕ್ಕಾಗಿಲ್ಲ. ಇದು ಅರಶಿನಮ್ಮ 1/4 kg 50 rupees ಆಗ್ಬೋದಾ? 50 rupees ಇಡಿ. ನಾನು ತರಲಿಲ್ಲ 50 rupeesಗೆ ಅರಶಿನ ಒಳ್ಳೆ ಉಂಟು ಅಂತ ಹೇಳಿದ್ರು ಆಂಟಿ. ಮತ್ತು ಇದು ಮಾವಿನ ಹಣ್ಣು. ಮಾವಿನ ಹಣ್ಣು 2 kgಗೆ 150. 2 kg ನೀಲಂ ಮಾವಿನ ಹಣ್ಣಿಗೆ 150. ಹಾಗೂ ಡ್ರ್ಯಾಗನ್ ಫ್ರೂಟ್ 1 kgಗೆ 100 rupees. 100 rupees ಇದಕ್ಕೆ ಆಯ್ತಲ್ಲ. ಹಾಂ ಅಷ್ಟೇ. ಇದು ಪಾಂತೆಗೆ ಇದು ಫುಲ್ ಸೆಟ್ಟಿಗೆ 150 rupees ಏನು ಫುಲ್ ಸೆಟ್. ಇದು ಪಾಂತೆ ಒಟ್ಟಿಗೆ ಹಿಂದೆ ಪಾಂತೆದು ರಕ್ಕೆ, ಪಾಂತೆದು ಮಂಡೆದು ಗಿರ್ಗಿಟ್ಟು, ಮತ್ತೆ ಒಂದು ಬೆತ್ತ ಕೊಡ್ತದೆ ಬೇರೆ ಪಾಂತೆ ಹತ್ತಿರ ಬಂದರೆ ಓಡಿಸ್ಲಿಕ್ಕೆ. ತೋರಿಸು ಮಗ. ಎಂತ ಮಗ? ಏಂಜಲ ಪಾಂತೆಯ? ಏಂಜಲ ಇದು ಯಾರಿಗೆ ಹೀಗೆ ಬೆತ್ತ ಹಿಡಿದುಕೊಂಡು ಹೋಗುದು? ಇನ್ನಾದ್ರೂ ನುಸಿ ನಿನ್ನ ಹತ್ರ ಬರುದಿಲ್ಲ ಮಗ. ಇನ್ನು ನುಸಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇವತ್ತು ಬೆಳಿಗ್ಗೆ ಒಳ್ಳೆ ಮೋಡ ಹಾಕಿದೆ. ನಿನ್ನೆಯಿಂದ ಜೋರು ಮಳೆ. ಬೆಳಿಗ್ಗೆ ಡ್ಯಾಡಿ ಪಪ್ಪಾಯ ಕಟ್ ಮಾಡಿರ್ತಾರೆ ನಮಗೆ ಎಲ್ಲರಿಗೆ ಸಹ. ಇದು ಡ್ಯಾಡಿಯ ಡೈಲಿ ರುಟೀನ್ ಪಪ್ಪಾಯ. ಮಳೆ ಬಿದ್ದ ಮೇಲೆ ಪಪ್ಪಾಯ ಅಷ್ಟು ಸ್ವೀಟ್ ಇಲ್ಲ ಅಂತೇಳಿ ಹೇಳ್ತಿದ್ರು ಡ್ಯಾಡಿ. ಹೌದು, ಸ್ವೀಟ್ ಇಲ್ಲ, ಮಳೆಗಾಲಕ್ಕೆ ಸ್ವೀಟ್ ಬರುದಿಲ್ಲ ಅಂತ ಹೇಳ್ತಾರೆ. ಸತ್ಯವ ಸುಮ್ಮನೆ ಗೊತ್ತಿಲ್ಲ, ಅವರಿಗೆ ಅಂಗಡಿಯವರು ಹೇಳಿದಂತೆ. ನೀವು ಕಮೆಂಟ್ ಮೂಲಕ ಹೇಳಿ ನಿಮಗೆ ಗೊತ್ತಿದ್ರೆ. ಬಟ್ ನಾನು ತಿಂತಿದ್ದನಲ್ಲ ಬಂದ ಮೇಲೆ, ಅಷ್ಟು ಸ್ವೀಟ್ ಇಲ್ಲ. ಫಸ್ಟ್ ಡೇ ಸ್ವೀಟ್ ಇತ್ತು, ಆನಂತರ ಅಷ್ಟು ಸ್ವೀಟ್ ಸಿಗಲಿಲ್ಲ ಡ್ಯಾಡಿಗೆ. ಬೆಳಿಗ್ಗೆ ಡ್ಯಾಡಿಯ ಜ್ಯೂಸ್ ತಯಾರಿ. ಇದಕ್ಕೆ ಎಂತೆಲ್ಲ ಹಾಕ್ತೀರಮ್ಮ? ಕ್ಯಾರೆಟ್, ಬೀಟ್ರೂಟ್, ಶುಂಠಿ, ನೆಲ್ಲಿಕಾಯಿ, ಇದು ಹಳದಿ ಮತ್ತೆ ಒಳ್ಳೆ ಮೆಣಸು ಇಷ್ಟೆಲ್ಲ ಐಟಮ್ಸ್ ಹಾಕಿ ಗ್ರೈಂಡ್ ಮಾಡೋದು. ಮತ್ತೆ ಆ್ಯಪಲ್ಸ್ ಹಾಕ್ತೇವೆ. ಅಪ್ಪ ಹೇಳುದು ಅಪ್ಪ ಆ್ಯಪಲ್ ಆಗಿದಾರಂತೆ ಇದು ಜ್ಯೂಸ್ ಕುಡಿದು. ಇದು ಡಿಟಾಕ್ಸ್ ಜ್ಯೂಸ್ ಆಗಿ ಅಲ್ಲ, ಎಲ್ಲ ABC ಜ್ಯೂಸ್ ಹೇಳ್ತಾರಲ್ಲ ಅದ್ರಾಗಿ ಭಾರಿ ಒಳ್ಳೆ ಮಾತ್ರ ಈ ಜ್ಯೂಸ್. ಸೊ ಬೆಳಿಗ್ಗೆ ಎದ್ದು ಡ್ಯಾಡಿ ಪಪ್ಪಾಯ ಹಾಗೂ ಈ ಜ್ಯೂಸ್, ಇದು ಜ್ಯೂಸ್ ಗ್ರೈಂಡ್ ಮಾಡಿ ಇದು ಮಾಡೋದಿಲ್ಲ, ಗಾಳಿಸೋದಿಲ್ಲ ಮಮ್ಮಿ, ಹಾಗೆ ಕೊಡೋದು ಪಲ್ಪ್ ರೀತಿಯಲ್ಲಿ, ಹಾಗೆ ತಿನ್ನೋದು ಡ್ಯಾಡಿ. ಸೊ ಅದು ಅವ್ರಿಗೆ ಭಾರಿ ಒಳ್ಳೆ. ಬೆಳಿಗ್ಗೆ ಎದ್ದು ಅದು ಅವರ ರೂಟೀನ್. ಇವತ್ತು ಫುಲ್ ಮೋಡ ಒಳ್ಳೆ ಮಳೆ ಬರುವಾಗೆ ಉಂಟು ಇವತ್ತು ಸಹ. ನಿನ್ನೆ ಸಹ ಹಾಗೆ ಒಳ್ಳೆ ಮಳೆ ಬಂದಿದೆ ನಿನ್ನೆ. ಇವತ್ತು ಸಹ ಒಳ್ಳೆ ಮಳೆ ಬಂದರೆ ಒಳ್ಳೆ. ಇಂಗ್ರೀಡಿಯೆಂಟ್ಸ್ ಹಾಕಿದೆಲ್ಲ ತೋರಿಸಿದ್ರಲ್ಲ, ಆ್ಯಪಲ್, ಆಮ್ಲ, ಶುಂಠಿ ಎಲ್ಲ, ಅದರ ಪೇಸ್ಟ್ ಇದು. ಅದು ಡ್ಯಾಡಿಗೆ ಈಗ ತಿನ್ನಲಿಕ್ಕೆ. ಅದರ ಪಲ್ಪ್ ವೇಸ್ಟ್ ಮಾಡಲಿಕ್ಕೆ ಇಲ್ಲ, ಯಾಕಂದ್ರೆ ಅದರ ಪಲ್ಪಲ್ಲೇ ಇರೋದು ಫೈಬರ್. ನೀನಿದ್ರ ಪಾಯಸ ಮಾಡಬೇಡ, ಇಲ್ಲಿಡು ಬೆಳಿಗ್ಗೆ ಸುಮ್ಮನೆ ತಿರುಗಿಸ್ಲಿಕ್ಕೆ. ಇನ್ನು ಪಾಪಯ ಮಗು ಎಲ್ಲ ತಿಂತದಂತ ಹೇಳ್ಬೇಡಿ, ತಿನ್ನುದಲ್ಲೇ ಅವಳು ಖಾಲಿ ಆಡು ಅಲ್ಲ ಮಗ. ಮ್ಯಾಂಗೋಸ್ ನೋಡಿ ಎಷ್ಟು ಒಳ್ಳೆ ಉಂಟು. ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ಗೆ ಹೋದ್ರೆ ಒಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಇದು ಸಿಗ್ತದೆ. ಅಲ್ಲೇ ಸಹ ನೋಡಿದ್ದೆ ಅಲ್ಲ, ಭಾರಿ ಒಳ್ಳೆ ಇತ್ತು, ಭಾರಿ ಫ್ರೆಶ್ ಇತ್ತು. ಸೊಪ್ಪು ಮಾತ್ರ ಸ್ವಲ್ಪ ಚಂಡಿ ಆಗಿತ್ತು. ಸೊ ನಾನು ಮತ್ತೆ ಆಂಟಿ ಅದೇ ಡಿಸ್ಕಸ್ ಮಾಡ್ತಿದ್ದೆ, ಸೊಪ್ಪು ತಗೊಂಡೋದ್ರೆ ಎಂತ ಆಗ್ತದೆ, ಒಳಗೊಳಗೆ ಕೊಲ್ತು ಹೋಗ್ತದೆ. ಆದರೆ ಬೇರೆ ವೆಜಿಟೇಬಲ್ಸ್ ಲೈಕ್ ಇದು ನೀರುಳ್ಳಿ, ಟೊಮ್ಯಾಟೊ, ಬಟಾಟೆ, ಸೂರ್ಣಗೆಡ್ಡೆ, ಕ್ಯಾಬೇಜ್, ಮತ್ತು ಇದು ಯಾವುದು ಪೀರೆ, ಅದೆಲ್ಲ ಭಾರಿ ಕಮ್ಮಿಗೆ ಇತ್ತು. ಮನೆಯಲ್ಲಿ ತುಂಬ ಜನರಿದ್ದಾರೆ, ಅವರಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೋದು. ಒಂದೊಂದು ಖಾಲಿ ಇವತ್ತು ಕ್ಯಾಬೇಜ್ ತರ್ತೇನೆ, ಪೀರೆ ತರ್ತೇನೆ ಅಂತ ಹೇಳಿಕ್ಕೆ ಹೋದರೆ ಲಾಸ್. ಒಂದು 2 ವಾರಕ್ಕೆ ತುಂಬ ಜನರಿದ್ದ ಮನೆಗೆಲ್ಲ ಬೆಸ್ಟ್ ಅಲ್ಲಿ ಹೋಗಿ ತರಬೇಕು. ತುಂಬ ಕಮ್ಮಿ ಕ್ರೈಗೆ ಒಳ್ಳೊಳ್ಳೆ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ಸಿಗ್ತದೆ. ಮೊನ್ನೆ ನನ್ನ ಕಝನ್ ಬಂದಿದ್ರಲ್ಲ ಮನೆಗೆ. ಸೊ ಕಝನ್ನ ಮಾವ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಮಾವ ಹಾಗೂ ಅವರ ಫ್ಯಾಮಿಲಿ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಎಂತ ಕೊಟ್ಟಿದ್ದಾರೆ ತೋರಿಸ್ತೇನೆ. ಇದು ಯಾಕೆ ಸ್ಪೆಷಲ್ ಅಂದರೆ ಇದು ಅವರೇ ಬರೆದದ್ದು ಹಾಗೂ ಇದು ಅವರೇ ಪೇಂಟ್ ಮಾಡಿದ್ದು. ಭಾರಿ ಚೆಂದ ಇದೆ ಅಲ್ಲ, ಅವರೇ ಮಾಡಿ ಫ್ರೇಮ್ ಮಾಡಿ ಗಿಫ್ಟ್ ಮಾಡಿದ್ದು. ಭಾರಿ ಚೆಂದ ಮಾಡಿದ್ದಾರೆ. ಹೀಗೆ ಸಹ ಇಡ್ಬೋದು, ಇಲ್ಲದೆ ಗೋಡೆಗೆ ಬೇಕಿದ್ರೆ ಗೋಡೆಗೆ ಹಾಕೋ ಪ್ರೊವಿಷನ್ಸು ಉಂಟು. ಭಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದು
ನನ್ನ ಮಮ್ಮಿ ಡ್ಯಾಡಿಗೆ ಕೊಟ್ಟದ್ದು ಅವರ ಇಲ್ಲಿ ಬಂದಾಗ ಮಮ್ಮಿ ಡ್ಯಾಡಿಗೆ ಗಿಫ್ಟ್ ಮಾಡಿದ್ದು. ಇಟ್ಸ್ ಭಾರಿ ಒಳ್ಳೆ ಆಗಿದೆ ಇದು. ಅವರು ಭಾರಿ ಒಳ್ಳೆ ಆರ್ಟಿಸ್ಟ್, ನೋಡಿ ಎಷ್ಟು ಚಂದ ಡ್ರಾಯಿಂಗ್ ಮಾಡಿದ್ದಾರೆ. ಇದು ಹ್ಯಾಂಡ್ ರೈಟಿಂಗ್ ಸಹ ಬರೆಯೋದು ಅಷ್ಟು ಸುಲಭ ಇಲ್ಲ ಅಲ್ಲ, ಭಾರಿ ಚಂದ ಹ್ಯಾಂಡ್ ರೈಟಿಂಗ್. ಇದು ಹಾಗೂ ಇದು ನೋಡಿ ಅಂತ ಡಿಫ್ರೆಂಟ್ ಹ್ಯಾಂಡ್ ರೈಟಿಂಗ್, ಚಂದ ರೀತಿಯಲ್ಲಿ ಬರೆದಿದ್ದಾರೆ. ಇವತ್ತು ನಮಗೆ ಬೆಲ್ಲ ಪುಂಡಿ ಅಮ್ಮ ಪುಂಡಿ ಮಾಡ್ತಾ ಇದ್ದಾರೆ. ಇದನ್ನು ಕಟ್ ಮಾಡಿ ಅದರೊಳಗೆ ಹಾಕ್ತಾರೆ. ಕಟ್ ಮಾಡಿ ಇದ್ರೊಳಗೆ ಹಾಕಿ ಈಗ ಇದ್ರೊಳಗೆ ಮಾಡಿ ಕಟ್ ಮಾಡಬೇಕಾ? ಬೇಡ, ಸಾಕು. ಸಾಕಾ? ಫ್ಲಾಗ್ ಆಗಿ ಆಯ್ತು. ನಮಗೆಲ್ಲ ಇದು ಸೂಪರ್ ಮಾರ್ಕೆಟಲ್ಲಿ ಸಿಗೋದು, ಬಾರದ ಎಲೆ. ಓಣಂ ಟೈಮಲ್ಲೆಲ್ಲ ಸಿಗ್ತದೆ, ಹಾಗೂ ಯುಗಾದಿ ಅದರ ಟೈಮಲ್ಲೆಲ್ಲ ಸಿಗ್ತದೆ. ಇದನ್ನು ಸಹ ಕ್ರಯ ಕೊಟ್ಟು ತಗೊಳ್ಳೋದು. ಇಲ್ಲಿ ಇನ್ನೊಂದು ಉಂಟಮ್ಮ, ಬೇಕಿದ್ರೆ ಹಾಕಿ. ಇವತ್ತು ಪುಂಡಿ ನಮಕ್ ಚಕ್ಕುಲಿ ಪೂರಿ ಅಲ್ಲ ಇದು ಪುಂಡಿ. ಪುಂಡಿ ಮಾಡುವ ಕಾರ್ಯಕ್ರಮ ನಾಗರ ಪಂಚಮಿಗೆ ಅದು ಇದು ಮಾಡ್ತಾರಲ್ಲ, ಎಂತ ದೋಸೆ ಆ ಎಲೆಯಲ್ಲಿ. ಅದು ಸಹ ಭಾರಿ ಟೇಸ್ಟ್ ಅಲ್ಲ, ಮೊನ್ನೆ ನಾವು ತಂದೆವು ಆ ಫೆಸ್ಟ್ ಇಂದ. ಭಾರಿ ಟೇಸ್ಟ್. ಟರ್ಮರಿಕ್ ಲೀವ್ಸ್ ಅಲ್ಲ? ಟರ್ಮರಿಕ್ ಲೀವ್ಸ್, ಹಳದಿ ಎಲೆ, ಭಾರಿ ಟೇಸ್ಟ್. ಅದು ಲೀವ್ಸ್ ಟೇಸ್ಟ್ ಒಳ್ಳೆ ಬರ್ತದೆ. ಭಾರಿ ಟೇಸ್ಟ್. ಮೊನ್ನೆ ನಾವು ತಂದೆವಲ್ಲ ತುಳುನಾಡು ಲೋಕದಿಂದ, ಭಾರಿ ಒಳ್ಳೆದು. 2 ಅಡ್ಡೆಗೆ 130 rupees. ಆದರೆ ಭಾರಿ ಟೇಸ್ಟ್. ಫಿಲ್ಲಿಂಗ್ ಎಲ್ಲ ಫುಲ್ ಗಮ್ಮತ್ ಫಿಲ್ಲಿಂಗ್ ಹಾಕಿದ್ದು. ಸರಿ ಆಯ್ತಲ್ಲ? ಉಂಟು. ನೆಕ್ಸ್ಟ್. ಹಲೋ ಅಕ್ಕ, 1 ಗ್ಲಾಸ್ ತೊಳಿಲಿಕ್ಕೆ ಇಷ್ಟೊತ್ತು ತಗೊಂಡ್ರೆ ಹೇಗೆ? ತೊಳಿತಾ ಇದ್ದಾಳೆ ಇವಳ, ನಿಲ್ಲಿಸೋದಿಲ್ಲದ್ರೆ ಕಷ್ಟ ಉಂಟು. ಇದ್ದಾಳ ಗ್ಲಾಸ್ ಕಲರ್ ಎಲ್ಲ ಮಾಜಿ ಹೋಗ್ಬೋದು. ಈಗ ನಾವು ಭಾರಿ ಇಷ್ಟ. ನಿನ್ನೆ ಆಂಟಿಸ್ ಹೇಳಿದ್ರು ಮನೆಗೆ ಬಾ ಮಗ, ನನ್ನ ಮನೆ ಪಾತ್ರೆ ಉಂಟು. ವಾ ಖುಷಿ ಅವಳಿಗೆ. ಆಯ್ತಾಯ್ತಕ್ಕ, ಮುಖ ಬೇರೆ ತೊಳಿ ಮಗ, ಸಾಕು. ಇಲ್ಲಿ ನೀರಿಲ್ಲ, ಏನು ಕಡಲ್ದು ನೀರು ಪೈಪ್ ಕೊಡ್ಬೇಕಮ್ಮ ಕನೆಕ್ಷನ್. ಸಾಕು ಮಗ, ಎಷ್ಟು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಬೇಡಪ್ಪ, ಗಮ್ಮತ್ತು. ಎಷ್ಟು ಅದಕ್ಕೆ ನೀರೇ ಒಂದು ಅಷ್ಟು ಬೇಕು. ಇನ್ನು ಹಾಗೆ ಸೋಪ್ ಹಾಕಿದ್ರೆ ಹೇಗೆ ಮಗ? ಜೋರಂದ್ರೆ ಜೋರ್ ಮಳೆ, ಗಾಳಿ ಮಳೆ, ಜೋರ್ ಮಳೆ. ನೋಡಿ, ತೋಡು ಮಾಡದ ಕಾರಣ ಎಲ್ಲ ನೀರು ರೋಡಲ್ಲೇ ಹೋಗ್ತಾ ಉಂಟು. ರೋಡ್ ಈಸ್ ತೋಡು. ವಾಟ್ ಇಸ್ ದಿಸ್? ನನ್ನ ಹಿಂದೆ ಮಳೆಗೆ ಪಾಂತೆ ಬಂದಿದೆ. ಓ ಏಂಜಲ್, ಸಾರಿ. Cannot respect me. Oh, sorry. ಬೈತಾ ಉಂಟು. ಏಂಜಲ್ ಬೈಯುವುದಿಲ್ಲ. DC ಅಲ್ಲ, ಮೊನ್ನೆಗೆ ರಜೆ ಕೊಟ್ಟಿದ್ದಾರೆ. ಮೊನ್ನೆ ರಜೆ ಮುಂಚಿನ ದಿನ ಕೊಟ್ಟದಾಯ್ತಾ, ಆಗ ಒಳ್ಳೆ ಬಿಸಿಲು. ಇವತ್ತು ಪಾಪ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರೆ ಈ ಮಳೆಗೆ. ಆ್ಯಕ್ಚುಲಿ ನಮ್ಮ ಟೈಮಲ್ಲೆಲ್ಲ ಬೆಳಿಗ್ಗೆ ನೋಡಿ ಮತ್ತೆ ರಜೆ ಕೊಡೋದು, ಒಂದು 6 ಗಂಟೆ ಆಚೆ ಹೇಳ್ತಾರೆ. ಮತ್ತೆ ಶಾಲೆಗೆ ಹೋದಾಗ ಇಲ್ಲ ಹಿಂದೆ ಹೋಗಿ ಅಂತ ಹೇಳ್ತಿದ್ರು. ಈಗ ಹಾಗೆ ಅಲ್ಲ, ಮುಂಚಿನ ದಿನವೇ ರಜೆ ಕೊಟ್ಟು ಬಿಡ್ತಾರೆ. ಸೊ ಎಂತ ಆಗ್ತದೆ, ನೆಕ್ಸ್ಟ್ ಡೇ ಮಳೆ ಇಲ್ಲವೆಲ್ಲ, ಒಳ್ಳೆ ಬಿಸಿಲು ಮಕ್ಕಳಿಗೆ ರಜೆ ಕೊಟ್ಟಾಗ. ಈ ಒಂದು 4 ಪಂಕ್ತಿಯಿಂದ ಬರಲಿ. ಮಕ್ಕಳು ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಈ 4 ಪಂಕ್ತಿಯನ್ನು ಈಗ ನಾನು ಕಟ್ ಮಾಡ್ತೇನೆ.
ನಿನ್ನೆಯಿಂದ ನನ್ನ ಮಂಡೆ ಕೊಟ್ಟುತ್ತಾ ಇದ್ದಾಳೆ ಅದರಲ್ಲಿ. ಪುಂಡಿ ರೆಡಿ, ಬೆಲ್ಲ ಪುಂಡಿ ರೆಡಿ. ನನಗೆ ಬೇಕಾಗುವ ಸಾಮಾನು ತಗೊಳ್ತಿದ್ದೇನೆ. ಗಿಡಸುಡಿ ಬೇಕಿತ್ತು. ರೈಸ್ ಲಡ್ಡು ಸಹ ಸಿಗ್ತದೆ. ಯಾರ ಮನೆಯಲ್ಲಿ ತಯಾರಿಸಿದ? ಹೌದು. 579 ಜೋರು ಅಂದ್ರೆ ಜೋರು ಮಳೆ. ನಿನ್ನೆ ಸಹ ಮಳೆ, ಇವತ್ತು ಸಹ ಮಳೆ. ಇವತ್ತು ಬಹುಶಃ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ, ಶನಿವಾರ ಇವತ್ತು ರಜೆ ಸಿಕ್ಕಿದೆ ನಮ್ಮ ಮಕ್ಕಳಿಗೆ. ಭಯಂಕರ ಮಳೆ. ನಾವು ಇಳಿಯುವಾಗಲೇ ಜಾಸ್ತಿ ಬರುದು ಅಲ್ಲ ಮಗ? ಅಲ್ಲ ಮಗ? ಅಲ್ಲ ಮಗ ಅಂತೆ ನಂಗೆ. ಬೆಚ್ಚ ಬೆಚ್ಚ ಮುಂಚಿ ಪುಡಿ ಮತ್ತೆ ಇದು ಓಪನ್ ಮಾಡಿ ಅಪ್ಪ. ಚಟ್ನಿ, ಮಳೆ ಬರ್ತಾ ಉಂಟು. ಗೆಣಸು ಪುಡಿ, ಇದು ಗೆಣಸು ಪುಡಿ. ಗೆಣಸು ಪುಡಿ, ಮುಂಚಿ ಪುಡಿ ಆರ್ಡರ್ ಮಾಡಿದ್ದು. ಚಟ್ನಿ ಓಪನ್ ಮಾಡಿ ಬನ್ನಿ. ಒಳ್ಳೆ ಮಳೆ ಬರ್ತಾ ಉಂಟು. ಮಳೆಗೆ ಬೆಚ್ಚ ಬೆಚ್ಚ ಪುಡಿ, ಬೆಚ್ಚ ಅಲ್ಲ, ಚೌಲಿ ಚೌಲಿ ಪುಡಿ. ನಾಡು ಬಿಸಿತ್ತು, ಈಗ ಚಳಿ ಅಲ್ಲ. ಟೂ ಗುಡ್. ಜೋರು ಅಂದರೆ ಜೋರು ಮಳೆ, ಒಟ್ರಾಸಿ ಮಳೆ ಹೋಯ್ತು. ಇವತ್ತು ಇಡೀ ದಿನ ಆಲ್ಮೋಸ್ಟ್ ಮಳೆ ಇಲ್ಲೇ ಇಲ್ಲ. ಒಟ್ರಾಸಿ ಮಳೆ ಉಂಟು. ಗಂಡ ಇವತ್ತು ಬರುದಿಲ್ಲ, ನಾಳೆ ಬರ್ತಾರೆ. ಆಲ್ಮೋಸ್ಟ್ 2 ಗಂಟೆ ಆಚೆ ಗೋವಾದ ಮುಟ್ಟಿದ್ದಾರೆ. ಸೊ ಗೋವಾದಿಂದ ಇಲ್ಲಿ ಬರಲಿಕ್ಕೆ 6 hours 5 hours. ರೋಡ್ ಒಳ್ಳೆ ಉಂಟಲ್ಲ ಈಗ, ಆದರೆ ಬರ್ತಿಲ್ಲ ಅವ್ರು, ಯಾಕಂದರೆ ಜೋರು ಮಳೆ ಅಲ್ಲ. ಮತ್ತು ಹೆಡ್ಲೈಟ್ ರಾತ್ರಿಗೆಲ್ಲ ಒಟ್ರಾಸಿ ಹೆಡ್ಲೈಟ್ ಹಾಕ್ತಾರೆ. ಕೆಲವರೆಲ್ಲ ಗಾಡಿಯಲ್ಲಿ ಹೆಡ್ಲೈಟ್ ಉಂಟಲ್ಲ, ಉಪಯೋಗಿಸ್ಬೇಕಲ್ಲ, ಎಲ್ಲ ಲೈಟ್ ಹಾಕಿ ಬಿಡುದು ಮೆರವಣಿಗೆ ಹೋಗುವಾಗೆ. ಸೊ ಕಷ್ಟ, ಡ್ರೈವ್ ಮಾಡಲಿಕ್ಕೆ ಭಾರಿ ಕಷ್ಟ. ಸೊ ಅದರಿಂದಾಗಿ ಅವರು ಇವತ್ತು ಬರ್ತಿಲ್ಲ. ನಾಳೆ ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಇಲ್ಲದೆ ಸಂಜೆ ಆಚೆ ಬರ್ತೇನೆ ಅಂತ ಹೇಳಿದ್ರು. ಚಿಲ್ಪಿಲ್ ಮಾಡಿಕೊಂಡು ನಿಂತು ಬರುವುದು. ಒಮ್ಮೆಲೆ ಅಮಸ್ಸರದಲ್ಲಿ ಹೆಂಡತಿ ಬೇಕು ಅಂತ ಬರುದು ಬೇಡ ಅಂತ ನಾನು ಹೇಳಿದೆ. ಸೊ ಅವರು ಇವತ್ತಲ್ಲಿ ಹಾಲ್ಟ್ ಮಾಡಿ ನಾಳೆ ಬರ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡಿದೆ, ಮಮ್ಮಿ ಡ್ಯಾಡಿ ಬಂದರೆ ಎಲ್ಲ ಸಹ ಸುಸ್ವಾಗತಾಗಿ ಕಾಯ್ತಾ ಇದ್ದೇವೆ. ಮಳೆ ಬರುವಾಗ ಪೋಡಿ ಎಲ್ಲ ತಿನ್ನಲಿಕ್ಕೆ ಗಮ್ಮತ್ತಲ್ಲ. ಸೊ ಪೋಡಿ ಎಲ್ಲ ಭಾರಿ ಗಮ್ಮತ್ತು ತಿಂದಾಯಿತು. ನಮ್ಮ ಮನೆ ಹತ್ರ ಹೋಟೆಲ್ ಉಂಟು, ಸುಚ್ಚಿ ಅಂತೇಳಿ. ಸೊ ಅಲ್ಲಿಂದ ಆರ್ಡರ್ ಮಾಡಿದ್ದು, ಒಳ್ಳೆಯಿತ್ತು. ಇವಳೊಂದು ಆಗ ಶುರು ಮಾಡಿದ್ದಾಳೆ, ಅಪ್ಪ ಎಲ್ಲಿ ಅಪ್ಪ ಕಲ್ತಪ್ಪ ತರ್ಲಿಕ್ಕೆ ಹೋಗಿದ್ದಾಳೆ. ಮತ್ತೆ ಎಂತ ಆಗ ಶುರು ಮಾಡಿದ್ದಾಳೆ, ಅಪ್ಪ ಎಲ್ಲಿಯ ಡ್ರೈವ್ ಮಾಡಿ ಬರಬೇಡವ. ಮತ್ತೆ ಹಾರಿಕೊಂಡು ಬರುದಾ? ಸೂಪರ್ ಮ್ಯಾನ್ ನನ್ನಪ್ಪ. ಇದೊಂದು 5 ವರ್ಷ ಆದ ಮೇಲೆ ಜಕ್ಕಲಲ್ಲೇ ಜಾಸ್ತಿ ಇರುದು. ಹೌದಲ್ಲ, ನಡೆಯುವುದಿಲ್ಲ ಇದು ಪುರುಬಾಲೆ. ಅಯ್ಯದಂತೆ ಅವರನ್ನು ಎತ್ತಿದ್ದು. ಹೌದಾ? ಇದ್ದದ್ದು ಅವರು. ಕಾಲು ಈಚೆ ಬರ್ತಿದ್ದಾಳೆ ಈಗ. ಕಾಲು ಈಚೆ ಬರ್ತಾ ಉಂಟು, ಉದ್ದಾಗಿದ್ದಾಳೆ. ಮತ್ತೆ ಭಾರ ಇದ್ದಾಳೆ, ಎತ್ತಲಿಕ್ಕೆ ನಂಗೆ ಸಹ ಆಗುದಿಲ್ಲ. ನೋಡಿ, ಇದೆಲ್ಲ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡೋದು ನೋಡಿ. ಉಪದ್ರ ಕೊಡುದು ಸುಮ್ಮನೆ. ಈಗಂತ ಇಲ್ಲಿ ಹೋಗುದು 10:30 ಆಗ್ತಾ ಬಂತು. ನಾನು ಮಲಗಿಕ್ಕೆ ಹೋಗುವಾಗ ನನಗೆ ಡೌಟ್ ಇತ್ತು, ಇವತ್ತು ಸ್ಟೇ ಮಾಡಿ ನಾಳೆ ಬರುದು ಸ್ವಲ್ಪ ಡೌಟ್ ಇತ್ತು. ಅವರಿಗೆ ಬೇಗ ಒಮ್ಮೆ ಯಾವಾಗೊಮ್ಮೆ ಕೇರನ್ ಸಿಗ್ಲಿಲ್ಲ ಅಂತ ಆಗಿದೆ, ಡೌಟ್ ಇತ್ತು. ಆದ್ರೆ ಸಹ ನನಗೆ 50-50 ಇದ್ದೆ. ಈಗ ಫೋನ್ ಬಂತು, ಮಲಗಬೇಡಿ ನಾನು ಬರ್ತಿದ್ದೇನೆ ಅಂತೇಳಿ. ಮಲಗಿದ್ರೆ ಅವರ ಹತ್ರ ಬೇರೆ ಕೀ ಇಲ್ಲ. ಈಗಷ್ಟೇ ಫ್ರೆಶ್ ಒಂದು ಕೊಟ್ಟೆ, ಹೇಳಿಬಿಟ್ಲು. ಕಾಲು ನೋಡುದಿಲ್ಲ, ಹೋಗುದೆ ಸೀದಾ ವೆಂಕು ಪನಂಬೂರಿಗೆ ಹೋದಾಗೆ. ಒಂದು ಸಿಕ್ಕಿತ್ತು ಈಗ. ಅದಕ್ಕೆ ಈಗ ಕಾಲ್ ಬಂತು, ಉಡುಪಿಯಲ್ಲಿದ್ದಾರೆ, ಇನ್ನು 1 hour ಬರ್ತಿದ್ದಾರೆ ಅಂತೀನಿ. ಖುಷಿ ಆಯಿತು. ಈಗ ಊಟ ಎಲ್ಲ ರೆಡಿ ಉಂಟು, ಬಂದು ರಪಕ್ಕ ಊಟ ಮಾಡೋದು, ಮಲಗುದು. ನಾಳೆ ಚರ್ಚಿಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ, ಯಾಕೆಂದ್ರೆ ಆಲ್ರೆಡಿ ಲೇಟ್ ಆಯಿತು. ನೋಡುವ, ಇನ್ನು ಕಾಯುದು. 1 month ಆದಮೇಲೆ ಸಿಕ್ಕುದು. ಇನ್ನು ಅಪ್ಪ ಬರ್ಲಿಕ್ಕೆ ಇದೆ, ಚಿರತೆ ಅದು ಬರ್ತಾ ಉಂಟಂತೆ. ಕಾಯ್ತಾ ಇದ್ಲು ಬರ್ಲಿಕ್ಕೆ.
ಬೈಕ್ ಸ್ವಲ್ಪ ಆಚೆ ಮಾಡಬೇಕಾ? ನಮ್ಮ ಗಾಡಿ ಇರ್ತೇನೆ ವಾಕ್ ಮಾಡಿ ಬರ್ತೇನೆ. ಏ ಬಾಬು ಮೇಲೆ ಬಾ. ಬಂದು ನಾನಿದ್ದು ಹಾಕಿ ಬರ್ತೇನೆ, ಗಾಡಿ ಇಟ್ಟು ಬರ್ತೇನೆ. ಅಂಕಲ್ ಸಹ ಬಂದಾರೆ. ಕಿರ್ಚಬೇಡ ಕಿಯರ. ಇವರೆಲ್ಲಿ ಕುತ್ಕೊಳ್ಳುದ್ಯಾ? ಈ ಸೈಡ್ ಯಾ ಸ್ಟೇರಿಂಗ್? ಗಾಡಿ ಬಿಟ್ಟು ಬಂದೆ ನೋಡಿ. ಅದು ಗೇಟ್ ಸರಿ ಓಪನ್ ಆಗಿ ಕ್ಲೋಸ್ ಆಗಲಿಲ್ಲ ಆಚೆ. 11:30 ಆಯ್ತು ಮುಟ್ಟುವಾಗ. ಅದು ಒಳಗೆಯಾ ಇಲ್ಲ ಹೊರಗೆಯಾ? ಗಾಡಿ ಒಳಗೆ. So amazing. ಅಜ್ಜೂಸ್ ಏನ್ ಮಾಡುದು? ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಅಂಕಲ್ದು ಗಾಡಿ. ಎಲೆ ಅಂಕಲ್ದು ಗಾಡಿಯಲ್ಲಿ ಬಂದದ್ದು ಈ ವರ್ಷ. ಕೆಬೆ ಅಲ್ಲಿ ಅಂತ ಚೆನ್ನಾಗಿ ಮಾಡುದಾ? ಶೆಬೆ ಕಿರ್ಚಬೇಡ, ಇಡೀ ಲೇನ್ ಮಲಗಿದೆ, ಖಾಲಿ ನಾವೇ ಎಚ್ಚರಿಗಿರುದು. Can you fix the TV? ಟುಮಾರೋ ಬರ್ಲಿ ಅಪ್ಪ Hi, baby. ಡ್ಯಾಡಿ ಚರ್ಚಿಗೆ ಹೊರಟರು. ಬಾಯ್ ಬಂದ್ರು ಅಪ್ಪ ಮಗಳು. ಆಯ್ತು, ಗಂಡ ಬಂದ್ರು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗ ಗಲ್ಫಲ್ಲಿ ತುಂಬಾ ವಾರ್ ಟೆನ್ಷನ್ಸ್ ಎಲ್ಲ ಇರುವಾಗ ಯಾವಾಗ ಫ್ಲೈಟ್ ಕ್ಯಾನ್ಸಲ್ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಜಸ್ಟ್ ಪ್ರೇಯರ್ ಮಾಡ್ತಾ ಇದ್ದೆವು. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿ ಮನೆಗೆ ಸೇಫ್ ಆಗಿ ತಲುಪಿದ್ರು. ಖುಷಿ ಆಯ್ತು. ಈಗ ವ್ಲಾಗನ್ನು ನಾನು ಕಾರಲ್ಲಿ ಎಂಡ್ ಮಾಡುವ ಪರಿಸ್ಥಿತಿ ಮಾರೆ. ಯಾಕಂದ್ರೆ ಮನೆಗೆ ಸಹ ಅಂದ್ರೆ ಸರಿಕಟ್ ಟೈಮ್ ಇಲ್ಲ. ವೆಕೇಶನ್ಗೆ ಬಂದಾಗ ಹಾಗೆ ಅಲ್ಲ, ಎಲ್ಲ ಗಡಿಬಿಡಿ. ಮೇನ್ ಥಿಂಗ್ ನಾವು ಬಂದದೀಗ ನಮ್ಮ ಕಮಿಟ್ಮೆಂಟ್ಸ್ ಅಂದರೆ ಕೆಲಸ, ಬ್ಯಾಂಕ್ದು ಕೆಲಸ ಇರಲಿ, ನಮ್ಮ ಮನೆದು ಎಲೆಕ್ಟ್ರಿಸಿಟಿದು ಅಪ್ಡೇಟ್ ಮಾಡುವ ಕೆಲಸ ಇರಲಿ, ಮತ್ತು ಈ ಥರ SIR ಫಾರ್ಮ್ ತುಂಬ ಇದೆಲ್ಲ ಬಂದಿದೆ ಅಲ್ಲ. ಸೊ ಮೇನ್ ಅದೆಲ್ಲ ಕೆಲಸ ಮುಗಿಸ್ಬೇಕು. ಆ ನಂತರ ನೋಡುವ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ನಮ್ಮ ಮನೆದು ಸಹ ಹಾಗೂ ನನ್ನ ಮಮ್ಮಿ ಡ್ಯಾಡಿ ಮನೆದು ಸಹ ಹಾಗೂ ಅವ್ರದ್ದು ಸಹ ತುಂಬ ಕೆಲಸ ಪೆಂಡಿಂಗ್ ಎಲ್ಲ ಇದ್ದದ್ದು ಫಿನಿಶ್ ಮಾಡಬೇಕು. ಹಾಗೂ ಹೆಲ್ತ್ ಸ್ವಲ್ಪ ಅವ್ರದ್ದು ಎಂತೆಲ್ಲ ಡಾಕ್ಟರ್ ಹತ್ರ ಹೋಗ್ಲಿಕ್ಕುಂಟು ಬರುದು ಅದೆಲ್ಲ ನೋಡಬೇಕು. ಸೊ ಮೇನ್ ಥಿಂಗ್ ಅದು. ಹಾಗೂ ಕಿಯಾರಂದು ಸ್ಪೀಚ್ ಥೆರಪಿ ಸಹ ನಡೀತಾ ಉಂಟು. ಸರ್ಜರಿ ಆದ ಮೇಲೆ ಅವರಿಗೆ ಹೇಳಿದ್ದಾರೆ. ಯಾಕಂದ್ರೆ ಅವಳ ನಾಲಿಗೆ ಹಾಗೆ ಇದ್ದು ಈಗ ಸ್ಪೀಚಲ್ಲಿ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಾಲಿಗೆ ಮೂವ್ ಮಾಡಲಿಕ್ಕೆ. ಯಾಕಂದ್ರೆ ಅವಳು ಇನ್ನೂ ಸಹ ನೆನೆಸ್ತಿದ್ದಾಳೆ ಅವಳ ನಾಲಿಗೆ ಇನ್ನು ಅಂಟಿ ಉಂಟು, ಮೇಲೆ ಹೋಗುದಿಲ್ಲ ಅಂತೇಳಿ. ಸೊ ಅದರಿಂದಾಗಿ ಸ್ವಲ್ಪ ಥೆರಪಿ ಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ದಿನಕ್ಕೆ. ಆನಂತರ ಕರೆಕ್ಟ್ ಆಗ್ತದೆ, ಅವಳಿಗೆ ಗೊತ್ತಿರ್ತದೆ. ನಮಗೆ ಸಹ ಹಾಗೆ ಅಲ್ಲ, ಒಂದು ಅಭ್ಯಾಸ ಆದ ನಂತರ ಸರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಸೊ ಮಕ್ಕಳಲ್ಲ, ಸೊ ಸ್ವಲ್ಪ ಟೈಮ್ ಥೆರಪಿ ತಗೊಂಡ್ರೆ ಸರಿ ಆಗ್ತದೆ. ಸೊ ಡೈಲಿ ನಾನು ಬಂದ ದಿನದಿಂದ ಹೋಗ್ತಾ ಇದ್ದೇನೆ. ಅದು ನಾನು ಹೇಳಿಲ್ಲ. ತುಂಬ ಜನರಿಗೆ ಹೆಲ್ಪ್ ಆಯಿತು ನಾನು ಹೇಳಿ, ಖುಷಿ ಆಯಿತು. ಯಾಕಂದರೆ ತುಂಬ ಪೇರೆಂಟ್ಸ್ ನನಗೆ ಮೆಸೇಜ್ ಮಾಡಿದ್ದಾರೆ, ಪರ್ಸನಲಿ ಮೆಸೇಜ್ ಮಾಡಿ ಹೇಳಿದ್ದಾರೆ ಅವರ ಮಕ್ಕಳಿಗೆ ಸಹ ಸೇಮ್ ಇಶ್ಯೂಸ್ ಉಂಟು, ಬೇಗ ರೆಕ್ಟಿಫೈ ಮಾಡಿ ಸ್ಪೀಚ್ ಥೆರಪಿಗೆ ಹಾಕಿ ಆಯಿತಾ, ಸರಿ ಆಗ್ತದೆ, ಟೆನ್ಷನ್ ಮಾಡುವ ಪರಿಸ್ಥಿತಿ ಇಲ್ಲ. ಸೊ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಚಿಕ್ಕದಾದ ಒಂದು ಸರ್ಜರಿ ಹಾಗೂ ಥೆರಪೀಸ್ಗೆ ಹಾಕಿದ್ರೆ ಎಲ್ಲ ಸರಿ ಆಗ್ತದೆ. ಈಗ ಮಮ್ಮಿಯ ನಾನು ಮ್ಯಾಂಗ್ಳೂರ್ 1ಗೆ ತಂದೇನೆ. ಸೊ ವ್ಲಾಗ್ ಎಂಡ್ ಮಾಡಲಿಕ್ಕೆ ಇದೇ ಒಂದು ಕರೆಕ್ಟ್ ಟೈಮ್ ಸಿಕ್ಕಿತ್ತು ನನಗೆ. ಯಾಕಂದರೆ ಗಾಡಿಯಲ್ಲಿ ಸುಮ್ಮನೆ ಕೂತಿದ್ದೇನೆ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೇನೆ. ಬರ್ಡೇಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಆಗ್ತೀರಾ ಆಯ್ತಾ ರಿಕ್ವೆಸ್ಟ್. ಇನ್ಸ್ಟಾಗ್ರಾಮ್ ನನಗೆ ತುಂಬ ಮೆಸೇಜ್ ಬರ್ತದೆ. ಈಗ ವೆಕೇಶನ್ ಟೈಮಲ್ಲಿ ನಾನು ಫೋನ್ ಹಿಡಿದು ಮೆಸೇಜ್ಗೆ ರಿಪ್ಲೈ ಮಾಡಿದರೆ ಎಲ್ಲರಿಗೆ ಸಹ ಬೇಜಾರಾಗ್ತದಲ್ಲ. ಸೊ ನನಗೆ ಫೋನ್ ಹಿಡಿದು ಹೆಚ್ಚು ಕೂತ್ಕೊಳ್ಳಿಕ್ಕೆ ನನಗೆ ಇಷ್ಟಪಡೋದಿಲ್ಲ. ಯಾಕೆಂದರೆ ವೆಕೇಶನ್ಗೆ ಬಂದದ್ದು ನಾನು ಎಲ್ಲರನ್ನು ಸಿಗಲಿಕ್ಕೆ, ಮಾತಾಡಲಿಕ್ಕೆ, ಸ್ವಲ್ಪ ಫೋನಿಂದ ದೂರ ಇರಲಿಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ, ಮೆಸೇಜ್ ಮಾಡಿ. ಬಟ್ ಬರ್ಡೇ ರಿಕ್ವೆಸ್ಟ್ ಎಲ್ಲ ನನಗೆ ಕಮೆಂಟ್ ಮೂಲಕವೇ ಹೇಳಿ, ಅದು ನನಗೆ ಈಸಿ. ಯಾಕಂದರೆ ಎಲ್ಲರ ಕಮೆಂಟ್ ನಾನು ಓದ್ತೇನೆ. ಮಮ್ಮಿ ಬಂದರು, ಎಲ್ಲರ ಕಮೆಂಟ್ ಓದ್ತೇನೆ. ಇನ್ಸ್ಟಾಗ್ರಾಮಲ್ಲಿ ನಾನು ಮೆಸೇಜ್ ಓದುವಾಗ ಸ್ವಲ್ಪ ಲೇಟ್ ಆಗ್ತದೆ. ಸೊ ಅದರಿಂದಾಗಿ ಕಮೆಂಟ್ ಮೂಲಕವೇ ಬರ್ಡೇಗೆ ರಿಕ್ವೆಸ್ಟ್ ಕಳಿಸಿ ಆಯಿತಾ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಪ್ರಣೀತನ ಫ್ರೆಂಡ್ ಅಶ್ವಿನಿ ಅಮೀನ್ನ ಬರ್ಡೇ August 7ಗೆ. ಹ್ಯಾಪಿ ಬರ್ಡೇ ಅಶ್ವಿನಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. August 4ಗೆ ಮುಬೀರಾ ಬೇಗಮ್ನ ಬರ್ಡೇ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ಡೇ ಮುಬೀರಾ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. August 10ಗೆ ಅವಿನಾಶ್ ರವರ ಬರ್ಡೇ. ಹ್ಯಾಪಿ ಬರ್ಡೇ ಅವಿನಾಶ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, wealth and happiness always.
ಕಿಯಾರಾ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಲಾಸ್ಟ್ ಗೆ ಕಿಯಾರಾ ಎಲ್ಲರಿಗೆ ಸಹ ಹಾಡ್ತಾಳೆ ಆಯ್ತಾ. August 3rd ಗೆ ಮನ್ಹಾನ ಬರ್ಡೇ, ಫಸ್ಟ್ ಬರ್ಡೇ. ಹ್ಯಾಪಿ ಬರ್ಡೇ ಬಾಬು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ರೋಷನ್ ಮೆಂಡೋನ್ಸನ್ ಅವರ ಬರ್ಡೇ ಆಲ್ರೆಡಿ ಆಯ್ತು 31st ಜುಲೈಗೆ. ಹ್ಯಾಪಿ ಬರ್ಡೇ ರೋಷನ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ. May the good God bless you. May the good God bless you, dear everyone. Happy birthday to you. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಆಲ್. Here we meet once again.